ನನಗೆ ಲವ್ ಅನ್ನೋದು ತುಂಬಾ ಪ್ಯೂರ್. ಬಾಸ್ ಮನೆಗೆ ಲವ್ ಮಾಡಕ್ಕೋಸ್ಕರ ನಾನು ಹೋಗಿಲ್ಲ. ಮ್ಯಾರಿಡ್ ಅಂಡ್ ಡಿವೋರ್ಸ್. ಬಾಸ್ ಮನೆ ಲವ್ ನನಗೆ ಚೀವ್ಯಾನೆ. ಬಿಕಾಸ್ ನನಗೆ ಲವ್ ಅನ್ನೋದು ತುಂಬಾ ಪ್ಯೂರ್. ಒಂದ್ ವರ್ಷ 2 ವರ್ಷ ಹುಡುಗನ್ ಗೊತ್ತಾಗ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ದೆನ್ ಲವ್. ನೋಡ್ದಷ್ಟೇನೆ ಲವ್ ಅನ್ನಲ್ಲ, ಅದನ್ನ ಬೇರೆ ಏನು ಅಂತ ಹೇಳ್ತಾರೆ. ಆತರ ಲವ್ ನನಗಿಲ್ಲ. ಅಂಡ್ ಬಿಗ್ ಬಾಸ್ ಮನೆಗೆ ಲವ್ ಮಾಡಕ್ಕೋಸ್ಕರ ನಾನು ಹೋಗಿಲ್ಲ. ಸೊ ಆ ಲವ್ ಅನ್ನೋ ವಿಷಯಕ್ಕೆ ನನಗೆ ವ್ಯಾ ಅನ್ನೋ ಟೈಮಲ್ಲಿ ಧ್ರುವಂತ್ ಬಂದಾಗ, ಅಂಡ್ ಧ್ರುವಂತ್ ಇಸ್ ಮ್ಯಾರಿಡ್ ಅಂಡ್ ಡಿವೋರ್ಸ್. ಎವ್ರಿ ಒನ್ ನೋಸ್. ನಾನು ಒಳಗಡೆನೆ ಹೇಳ್ಬೋದಿತ್ತ ಅದನ್ನ, ನಾನು ಹೇಳಿಲ್ಲ ಒಳಗಡೆ. ಮದ್ವೆ ಆಗಿ ಡಿವೋರ್ಸ್ ಇದ್ದಾರೆ ಅವರು, ಅಥವಾ ಅವ್ರ ಮೇಲೆ ಏನೇನೋ ಅಲಿಗೇಷನ್ ಕೇಸ್ಗಳಿದೆ. ನಾನು ಮಾತಾಡ್ಬೋದಿತ್ತು, ನಾನು ಸೆನ್ಸಿಬಲ್ ಇದ್ದೀನಿ, ಅದಕ್ಕೋಸ್ಕರ ನಾನು ಏನು ಮಾತಾಡ್ಲಿಲ್ಲ. ಐ ರೆಸ್ಪೆಕ್ಟ್ ಫಾರ್ ದಟ್ ಪರ್ಸನಾಲಿಟಿಗೆ ವ್ಯಾ ಅನ್ನೋದು ನನ್ಗೇನು ಇರ್ಲಿಲ್ಲ. ಲವ್ ಅನ್ನೋ ಟಾಪಿಕ್ ಬಂತಲ್ವಾ, ಬಿಗ್ ಬಾಸ್ ಮನೆ ಲವ್ ನನಗೆ ವ್ಯಾನೆ. ನನಗೆ ಇಷ್ಟ ಇಲ್ಲ ಅವೆಲ್ಲ ನಾಟಕ ಆಡೋದು. ಆಮೇಲೆ ನಂದು ಚಂದ್ರಪ್ರಭಾ ಅವ್ರ ಕಂಟೆಂಟ್ ಅಂತ ಮಾಡಿದ್ದು ಅಂತ ಓಪನ್ ಆಗಿ ಹೇಳಿದೀನಿ ನಾನು. ಸರ್ ಕಂಟೆಂಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು, ಅದನ್ನ ರಾಶಿಕನ್ ಸೂರಜ್ ಕಂಪೇರ್ ಮಾಡಿದ್ರೆ ನನಗ್ ಗುರಿ ಅಲ್ವಾ ಹೇಳಿ. ಪಾಪ ಬಂದೇ ಬರುತ್ತೆ. ಅವ್ರ ತರ ಲವ್ ಯು ಮಿಸ್ ಯು ಅನ್ಕೊಂಡು ಹೇಳ್ಕೊಂಡ್ ಕೂತಿದ್ವಾಗ ಏನೋ ಒಂದು ಕಂಟೆಂಟ್ ಮಾಡಿದ್ದು ಬೇಡವಾ ನೆಸೆಸರಿ. ನಾನು ಅವ್ರನ್ನ ಮಾತಾಡ್ಸೆ, ಇವ್ರಿಬ್ರು ಮಾತಾಡ್ಸೆ, ಅದೆಲ್ಲ ಕಂಪ್ಯಾರಿಸನ್ಸ್ ತುಂಬಾ ಹರ್ಟ್ ಆಯ್ತು ನನಗೆ. ವಾಸ್ ನಾಟ್ ನೆಸೆಸರಿ ಫಾರ್ ಮೈ ಸ್ಟ್ಯಾಂಡರ್ಡ್ಸ್. ಸೀರಿಯಸ್ಲಿ ನಂಗೆ ನೆಸೆಸರಿ ಇರ್ಲಿಲ್ಲ. ಥ್ಯಾಂಕ್ ಗಾಡ್, ಐ ಆಮ್ ಹ್ಯಾಪಿ, ಐ ಆಮ್ ಔಟ್. ಇನ್ನೊಂದ್ 2 ವಾರ ಆಗಿದ್ರೆ ಐ ವುಡ್ ಹ್ಯಾವ್ ಓಪನ್ಲಿ ಟೋಲ್ಡ್, ಪ್ಲೀಸ್ ಓಪನ್ ದ ಡೋರ್, ಐ ವಾಕ್ ಔಟ್.